ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ನಿನ್ನೆ ನಾನು ಬಾಲ್ಕನಿ ಎಲ್ಲ ಕ್ಲೀನ್ ಮಾಡಿ ನಿಮಗೆ ತೋರಿಸಿದ್ದೆ. ಇವತ್ತು ನಾನು ಬಾಲ್ಕನಿನಲ್ಲಿ ಒಂದಿಷ್ಟು ಗಡಿಗೆಗಳನ್ನ ಇಡ್ತಿದ್ದೆ. ನೀವು ಮೊದಲಿಂದ ನನ್ನ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ಅವರಿಗೆ ಗೊತ್ತಿರುತ್ತೆ. ನಾನು ಈ ಕಂಪೋಸ್ಟ್ಗೆ ಅಂತ ಹೇಳಿ ಗಡಿಗೆ ಇಡ್ತಿದ್ದೆ. ಅದನ್ನು ತೊಗೊಂಡೋಗಿ ಮೇಲೆ ಎಲ್ಲನೂ ಖಾಲಿ ಮಾಡಿದ್ದೆ. ಈಗ ಮತ್ತೆ ವಾಪಸ್ ಅದನ್ನು ರೀಫಿಲ್ ಮಾಡ್ಕೊತೀನಿ. ಅದನ್ನ ನಾನು ಯಾವ ರೀತಿ ರಿಫಿಲ್ ಮಾಡ್ತೀನಿ ಅಂತ ನೋಡಿ. ನಾನು ಡೈಲಿ ಹಾಕ್ತೀನಿ, ಅದಕ್ಕೆ ಎಲ್ಲ ಕೂಡಿಸ್ಬಿಟ್ಟು ಹಾಕಲ್ಲ, ಡೈಲಿ ಹಾಕ್ಕೊತೀನಿ. ಒಂದೊಂದೇ ಮೆಲ್ಲಗೆ ಕೆಲಸಗಳನ್ನು ಮಾಡ್ಕೋತಾ ಇದ್ದೀನಿ. ಈಗ ನೋಡಿ, ಸೀಸನ್ ಇದೆ, ತುಂಬ ಚೆನ್ನಾಗಿ ಗ್ರೋ ಆಗ್ತಾಯಿದೆ ಈ ಟ್ಯಾಂಗಲ್ ಹಾರ್ಟು. ಇದೇನಿದೆ ಇದು ಅಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ, ಹಾಗಾಗಿ ನಾನು ಇದನ್ನು ಕಟ್ ಮಾಡಿ ತೆಗೆಯೋಣ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಈಗ ಇದರಲ್ಲಿ ಚಿಕ್ಕದಾಗಿ ಹೂ ಕೂಡ ಬಂದಿದೆ. ಇದೊಂಥರ ಕಡ್ಡಿ ಥರ ಕಾಣ್ತಾ ಇದೆ, ಹಾಗಾಗಿ ಇದನ್ನು ಕಟ್ ಮಾಡಿ ತೆಗಿತೀನಿ. ಈ 2 ಗಡಿಗೆ ತೊಗೊಂಡು ಬಂದಿದ್ದೀನಿ. ಇದಕ್ಕೆ ಹೋಲ್ ಮಾಡಿರಲಿಲ್ಲ, ನಾನು ಇದಕ್ಕೂ ಕೂಡ ಮಾಡಿರಲಿಲ್ಲ. ಈ ಸರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದರಲ್ಲಿ ಮಾಡಿದ್ರೆ ಏನಾಗುತ್ತೆ, ಇದು ಸೀಳಿದೆ ಗಡಿಗೆ, ಮಾಡಿದ್ರೆ ಏನಾಗುತ್ತೆ, ಇದರಿಂದ ಲಿಕ್ವಿಡ್ ಬರುತ್ತೆ. ಬರಲಿ, ಕೆಳಗಡೆ ಒಂದು ಏನಾದರೂ ಇಡ್ತೀನಿ. ಹಾಗಾಗಿ ಇದಕ್ಕೆ ನೋಡಿ, ಕೆಳಗಡೆ ಒಂದು ಮ್ಯಾಟ್ ಹಾಕಿದ್ದೀನಿ ನಾನು. ಈ ಮ್ಯಾಟ್ ಮೇಲೇ ಇದನ್ನು ಡಬ್ಬ ಹಾಕ್ತೀನಿ. ನೋಡಿ, ಇಲ್ಲಿ ಹೋಲ್ ಹಾಕಿದ್ದೀನಿ. ಈ ರೀತಿ ಹೋಲ್ ಹಾಕಿದ್ರೆ ಸಾಕಾಗುತ್ತೆ. ಇದಕ್ಕೂ ಕೂಡ ಹಾಕ್ಕೊತೀನಿ ನಾನು. ನೋಡಿ, ಇದಕ್ಕೂ ಕೂಡ ಈ ರೀತಿ ಹೋಲ್ ಹಾಕಿದ್ದೀನಿ. ಈಗ ಇದನ್ನು ಈ ಒಂದು ಇದ್ರ ಮೇಲೆ ಇಟ್ಕೊತೀನಿ. ಒಂದು ತುಂಬುತ್ತೆ ನೋಡಿ, ಆವಾಗ ಇನ್ನೊಂದನ್ನು ಕೆಳಗಡೆ ಮೇಲೆ ಮಾಡ್ತೀನಿ. ನೋಡಿ, ಈ ರೀತಿಯಾಗಿ ಇಟ್ಟಿದ್ದೀನಿ. ಕೆಳಗಡೆ ಮೇಲೆ ಇದು ತುಂಬಿದ ತಕ್ಷಣ ಇದನ್ನು ನಾನು ಕೆಳಗಡೆ ಇಡ್ತೀನಿ. ಆಮೇಲೆ ಇದನ್ನು ಮೇಲೆ ಇಟ್ಕೊಂಡಿರ್ತೀನಿ. ಇದನ್ನು ಕೂಡ ತುಂಬಿದ ತಕ್ಷಣ ಒಂದು ತಿಂಗಳು ಬಿಟ್ಬಿಡ್ತೀವಿ. ಆಮೇಲೆ ಇದು ಗೊಬ್ಬರ ಆಗಿರುತ್ತೆ ಅಷ್ಟರಲ್ಲೇ. ಈಗ ಸದ್ಯಕ್ಕೆ ಇದ್ರ ಕೆಳಗಡೆ ನಾನು ಪೇಪರ್ ಮತ್ತು ಮಣ್ಣನ್ನು, ಸ್ವಲ್ಪ ಮಣ್ಣನ್ನು ಇದಕ್ಕೆ ಹಾಕ್ಕೋತೀನಿ. ಯಾಕಂದರೆ ಅದರದ್ದು ಏನು ಲಿಕ್ವಿಡ್ ಬರುತ್ತಲ್ಲ, ಅದು ಎಷ್ಟಾಗುತ್ತೆ ಅಷ್ಟು ಹಿಡ್ಕೊಳ್ಳುತ್ತೆ. ಆಮೇಲೆ ಉಳಿದಿದ್ದೆಲ್ಲ ಕೆಳಗಡೆ ಹೋಗುತ್ತೆ. ಈ ರೀತಿ ಆಗೋದ್ರಿಂದ ಗಲೀಜಾಗಲ್ಲ. ಇದು ಕೆಳಗಡೆ ಜಾಗ ಇದೆಯಲ್ಲ, ಅಲ್ಲಿ ನಾನು ಒಂದೇನಾದರೂ ಬಟ್ಲು ಥರ ಇಡ್ತೀನಿ. ಅದರಿಂದ ಲಿಕ್ವಿಡ್ ಏನಾದ್ರು ಬಂದರೆ ಅದು ಕೆಳಗಡೆ ಇಳಿಯುತ್ತೆ. ಅದಕ್ಕೋಸ್ಕರ ಇಲ್ಲಿ ನೋಡಿ, ಈ ಥರ ಬ್ರೌನ್ ಪೇಪರ್ನ ನಾನು ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ನ್ಯೂಸ್ ಪೇಪರ್ ಇದ್ದರೆ ಅದನ್ನು ಕೂಡ ನೀವು ಹಾಕ್ಕೋಬೋದು. ಇದ್ರ ಕೆಳಗಡೆ ನಾನು ಎಲ್ಲನೂ ಹಾಕ್ಕೊತೀನಿ. ಇನ್ನೇನೆಂದರೆ, ಇದಕ್ಕೆ ಉಳಿದಿರುವಂಥ ಅಡುಗೆನ ಹಾಕಕ್ಕೆ ಹೋಗಬೇಡಿ. ಆದಷ್ಟು ಹಣ್ಣಿನ ಸಿಪ್ಪೆ, ತರಕಾರಿ ಸಿಪ್ಪೆ, ಎಗ್ ಶೆಲ್ಸ್ ಇದಿಷ್ಟೇ ಹಾಕಬೇಕು. ಅದು ಬಿಟ್ಟು ಬೇರೆ ಏನೂ ಹಾಕಕ್ಕೆ ಹೋಗಬಾರ್ದು. ಅಡುಗೆ ಏನಾದರೂ ಹಾಕಿದ್ರೆ ಮತ್ತೆ ಸ್ಮೆಲ್ಲೆಲ್ಲ ಬರೋಕ್ಕೆ ಶುರುವಾಗುತ್ತೆ. ಅದಕ್ಕೋಸ್ಕರ ಉಳಿದಿರುವಂಥದ್ದು ಅಡುಗೆನ ಯಾವುದನ್ನು ಇದಕ್ಕೆ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಈಗ ನಾನು ಇದಕ್ಕೆ ಪೇಪರನ್ನು ಹಾಕಿದ್ದೀನಿ, ಬ್ರೌನ್ ಪೇಪರು. ನಿಮ್ಮ ಹತ್ರ ಅದಿಲ್ಲ ಅಂದರೆ ನ್ಯೂಸ್ ಪೇಪರ್ ಹಾಕ್ಕೊಳ್ಳಿ. ಸ್ವಲ್ಪ ಮಣ್ಣನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಜಾಸ್ತಿ ಹಾಕಬೇಡಿ, ಸ್ವಲ್ಪ ಮಣ್ಣು ಇಷ್ಟಾದರೆ ಸಾಕು. ಈಗ ಈ ಹಲಸಿನ ಹಣ್ಣಿನ ಸಿಪ್ಪೆನ ಹಾಕ್ಕೋತೀನಿ ನಾನು. ಹಣ್ಣಿನ ಸಿಪ್ಪೆ ಯಾವುದನ್ನಾದರೂ ನೀವು ಬಳಸ್ಕೋಬೋದಾ. ಹಾಗೆ ಇಲ್ಲಿ ಕಿಚನ್ ವೇಸ್ಟು ಹಣ್ಣಿನ ಸಿಪ್ಪೆಗಳು ನೋಡಿ, ನಾನು ಈ ರೀತಿಯಾಗಿ ಒಂದು ಬಕೆಟಲ್ಲಿ ಹಾಕಿದ್ದೇನೆ. ಡೈಲಿ ಇದಕ್ಕೆ ನಾನು ಹಾಕ್ಕೊತೀನಿ. ಸದ್ಯಕ್ಕೆ ಇಷ್ಟು ಇದನ್ನು ಹಾಕ್ತಾಯಿದ್ದೀನಿ. ನೋಡಿ, ಇದರಲ್ಲಿ ಇಷ್ಟು ಹಾಕಿದ್ದೀನಿ. ಪೇಪರ್ ಕೂಡ ಹಾಕಿದ್ದೀನಿ ನಾನು ಒಂದು ಸ್ವಲ್ಪ. ಇದನ್ನೇನು ಮಾಡಬೇಕು ಅಂದರೆ, ಈ ರೀತಿ ಮುಚ್ಚಿ ಇಟ್ಬಿಡ್ತೀನಿ. ಇದಕ್ಕೇನೆಂದರೆ ಎಲೆಗಳು ಈ ಥರ ಹಳದಿಯಾಗಿರುತ್ತೆ ನೋಡಿ, ಈ ಎಲೆಗಳು, ಒಣಗಿರುವಂಥ ಎಲೆಗಳು, ಗಾರ್ಡನ್ ವೇಸ್ಟ್ ಏನಿರುತ್ತೆ ನೋಡಿ, ಕಸ, ಅದನ್ನೆಲ್ಲನೂ ನಾನು ಇದಕ್ಕೆ ಹಾಕ್ಕೊತೀನಿ. ಯಾಕಂದರೆ ಗಾರ್ಡನ್ ವೇಸ್ಟ್ ಹಾಕಿದ್ರೂ ತುಂಬಾ ಒಳ್ಳೆಯದು. ಒಣಗಿರುವಂಥ ಎಲೆಗಳಿಂದ ಗೊಬ್ಬರ ತುಂಬ ಚೆನ್ನಾಗಾಗುತ್ತೆ. ನೋಡಿ, ಈ ಥರದ್ದು ಯಾವುದೂ ಬಿಸಾಡೋಕ್ಕೆ ಹೋಗಬೇಡಿ. ಆದಷ್ಟು ಇದ್ರೊಳಗಡೆನೇ ಹಾಕ್ಕೊಂಬೇಡಿ. ಕಂಪೋಸ್ಟ್ ಒಂದು 4-5 ತಿಂಗಳಲ್ಲಿ ರೆಡಿ ಆಗುತ್ತೆ. ಒಂದು ತುಂಬಿದ ತಕ್ಷಣ ನೆಕ್ಸ್ಟ್ ಇನ್ನೊಂದಕ್ಕೆ ಹಾಕ್ತೀನಿ. ನಾನು ಈ ಗಿಡನೆಲ್ಲ ಕಟ್ಟಿಂಗೆಲ್ಲ ಮಾಡ್ತೀನಿ ನೋಡಿ, ಅದೆಲ್ಲನೂ ತೊಗೊಂಡು ಇದಕ್ಕೆ ಹಾಕ್ಕೊತೀನಿ. ಬೇರೆ ನಾನು ಕಸಕ್ಕೆಲ್ಲ ಬಿಸಾಡೋಕ್ಕೆ ಹೋಗಲ್ಲ. ಆದರೆ ಏನಂದರೆ
ಹುಳ ಹತ್ಕೊಂಡಿರುತ್ತೆ ನೋಡಿ ಎಲೆಗೆಲ್ಲ. ಕೆಲವೊಂದು ಸರಿ ಹಿಂದ್ಗಡೆ ವೈಟ್ ಎಲೆಗೆ ಹತ್ಕೊಂಡಿರುತ್ತೆ. ಆ ಥರದ್ದು ಹುಳ ಹತ್ಕೊಂಡಿರುವಂಥದ್ದನ್ನು ಕಂಪೋಸ್ಟಿಗೆ ಹಾಕಕ್ಕೆ ಹೋಗಬೇಡಿ. ಈ ರೀತಿ ಹಳದಿಯಾಗಿ ಒಣಗೋಗಿರೋದು ಆ ಥರದ್ದನ್ನು ಹಾಕ್ಕೊಳ್ಳಿ. ಹುಳ ಹತ್ತಿರುವಂಥ ಗಿಡನ ಯಾವುದೇ ಕಾರಣಕ್ಕೂ ಕಂಪೋಸ್ಟಲ್ಲಿ ಆ್ಯಡ್ ಮಾಡಬೇಡಿ. ಈಗ ಇದಿಷ್ಟು ನಾನು ಕಟ್ ಮಾಡಿ ತೆಗಿತೀನಿ ನೋಡಿ. ಇದನ್ನು ನಾನು ಒಂದು ಕಂಪೋಸ್ಟ್ಗೆ ಆ್ಯಡ್ ಮಾಡ್ತೀನಿ. ಬೇಕು ಅಂದರೆ ಇದನ್ನು ನೀವು ಕಟ್ಟಿಂಗ್ಸಿಗೆ ರೆಡಿ ಮಾಡ್ಕೋಬೋದು. ಬಟ್ ನನಗೆ ಈಗ ಕಟ್ಟಿಂಗ್ ಅವಶ್ಯಕತೆ ಇಲ್ಲ, ಹಾಗಾಗಿ ನಾನೇನು ಮಾಡ್ತೀನಿ ಇದರಲ್ಲೇ ಹಾಕೊಂಡ್ಬಿಡ್ತೀನಿ. ನಾನು ಇಲ್ಲೇ ಯಾಕೆ ಇಟ್ಟಿದ್ದೀನಿ ಅಂದರೆ ಡೈಲಿ ನಮಗೆ ಹೆಚ್ಚಿರುವಂಥದ್ದನ್ನು ತೊಗೊಂಡು ಬಂದು ಅವಾಗಲೇ ಹಾಕೋದಕ್ಕೆ ನನಗೆ ಅನುಕೂಲ ಆಗುತ್ತೆ. ಯಾಕಂದರೆ ಕೆಲವೊಂದು ಸರಿ ಮೇಲೆ ಹೋಗೋಕ್ಕಾಗಲ್ಲ. ಆ ಟೈಮಲ್ಲಿ ನನಗೆ ಇದು ಅನುಕೂಲ ಆಗುತ್ತೆ ಅನ್ನೋಕ್ಕೋಸ್ಕರ ನಾನು ಈ ಗಡಿಗೆಗಳನ್ನು ಏನಂದರೆ ಬಾಲ್ಕನಿನಲ್ಲಿ ಇಟ್ಟಿರೋದು. ಹೆಚ್ಚಿದ ತಕ್ಷಣ ಅದನ್ನ ತೊಗೊಂಡು ಬಂದು ಇದ್ರ ಒಳಗಡೆನೇ ಹಾಕ್ಕೊಂಡ್ಬಿಡ್ತೀನಿ ನಾನು. ಮೇಲೆ ಹೋಗೋದು ತಪ್ಪುತ್ತೆ. ಕೆಲವೊಂದು ಸರಿ ಬಿಸಿಲು ಜಾಸ್ತಿ ಇರುತ್ತೆ, ಕೆಲವೊಂದು ಸರಿ ಮಳೆ ಇರುತ್ತೆ. ಅಂಥ ಟೈಮಲ್ಲಿ ಇದು ನನಗೆ ಹೆಲ್ಪ್ ಆಗುತ್ತೆ ನೋಡಿ. ಈ ರೀತಿ ಕಟಿಂಗ್ ಮಾಡಿರೋದನ್ನು ಇಲ್ಲಿ ಹಾಕ್ಕೊಂಡ್ಬಿಡ್ತೀನಿ. ಹಾಕ್ಕೊಂಡು ಮುಚ್ತೀನಿ. ಇದು ಪೂರ್ತಿಯಾಗಿ ತುಂಬಿದ ಮೇಲೆ ಇದಕ್ಕೆ ಮೇಲೆ ಸ್ವಲ್ಪ ಮಣ್ಣು ಮತ್ತು ಮಜ್ಜಿಗೆ ಎರಡೂ ಹಾಕಿಬಿಟ್ಟು ಮುಚ್ಚಿ ಒಂದು 3 ತಿಂಗಳ ತನಕ ತೆಗೆದಿಡ್ತೀನಿ ನಾನು. ಇದು ಗೊಬ್ಬರ ರೆಡಿ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ. ಈ ರೀತಿ ಮಾಡೋದ್ರಿಂದ ಏನಂದರೆ ಸ್ಮೆಲ್ ಬರೋದಿಲ್ಲ. ಯಾಕಂದರೆ ನಾನು ಬಾಲ್ಕನಿನಲ್ಲೇ ಇಟ್ಟಿದ್ದೀನಿ. ಇಲ್ಲಿ ನೋಡಿ, ಬಾಗಿಲು ಹತ್ತಿರನೇ ಇಟ್ಟಿದ್ದೀನಿ. ಯಾವುದೇ ಥರ ಸ್ಮೆಲ್ ಬರೋಲ್ಲ ಇದರಿಂದ. ನೀವು ಕೂಡ ಟ್ರೈ ಮಾಡಿ. ಸ್ವಲ್ಪ ಸ್ಪೇಸ್ ಇದ್ರೂ ಇದನ್ನು ನೀವು ಯೂಸ್ ಮಾಡ್ಕೋಬೋದು. ಈ ರೀತಿಯಾಗಿ ನಿಮ್ಮ ಗಿಡಗಳಿಗೆ ಒಂದು ಫರ್ಟಿಲೈಸರ್ ಸಿಕ್ಕಂಗಾಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.